ನಮಸ್ಕಾರ ವೀಕ್ಷಕರೇ. ದೇಶವೇ ಬೆಚ್ಚಿ ಬಿದ್ದ ಕಾರ್ಪೊರೇಟ್ ಜಿಹಾದ್. ಇದೇನಿದು ಕಾರ್ಪೊರೇಟ್ ಜಿಹಾದ್ ಅಂತೀರಾ? ಈ ಹಿಂದೆ ನಾವೆಲ್ಲರೂ ಕೇಳಿದ್ವಿ ಲವ್ ಜಿಹಾದ್ ಅಂತ ಹೇಳಿ. ಇದೀಗ ಕಾರ್ಪೊರೇಟ್ ಜಿಹಾದ್ ಬಂದಿದೆ. ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ ಆಸೆಯನ್ನು ತೋರಿಸಿ, ಆಮಿಷವನ್ನು ತೋರಿಸಿ, ಬಲವಂತವಾಗಿ ಅವರಿಗೆ ಬೆದರಿಕೆ ಹಾಕಿ ಜಿಹಾದ್ಗೆ ಮತಾಂತರ ಮಾಡೋವಂಥದ್ದು, ಅಂದರೆ ಮತಾಂತರವನ್ನು ಮಾಡೋವಂಥದ್ದು. ಇಲ್ಲಿ ಮಹಾರಾಷ್ಟ್ರದ ನಾಸಿಕ್ TCS ಕಂಪನಿ ಬಹಳಷ್ಟೊಂದು ಪ್ರಸಿದ್ಧಿಯನ್ನು, ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಒಂದು ದೊಡ್ಡ ಸಂಸ್ಥೆ. ಟಾಟಾ ಕಂಪನಿಗೆ ಸೇರಿರುವಂಥದ್ದು. ದೇಶಾದ್ಯಂತ ಬಹಳಷ್ಟು ಒಂದು ಬ್ರಾಂಚಸ್ ಇದೆ, TCS ಬ್ರಾಂಚಸ್ಸು. ಆದರೆ ಈ ನಾಸಿಕ್ ಬ್ರಾಂಚ್ನಲ್ಲಿ ನಿಜವಾಗ್ಲೂ ಸಹ ಬಹಳಷ್ಟು ಒಂದು ಬೇಸರದ ಸಂಗತಿಗಳು ಇವತ್ತು ಕಂಡು ಬರ್ತಾ ಇದೆ. ಅಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಸಹ ಇದೆ. ಅಲ್ಲಿ ನಿಜವಾಗ್ಲೂ ಸಹ ಹಿಂದೂ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ವೆಜಿಟೇರಿಯನ್ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಒಂದು ಹಿಂಸೆಯನ್ನು ಕೊಡಲಾಗ್ತಿತ್ತು. ಬಲವಂತವಾಗಿ ಆ ಹೆಣ್ಮಕ್ಳಿಗೆ ನಾನ್ ವೆಜ್ ತಿನ್ನಿ, ಬೀಫ್ ತಿನ್ನಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಲಾಗ್ತಿತ್ತು. ಒಂದು ವೇಳೆ ಈ ಹೆಣ್ಣು ಮಕ್ಕಳು ನಮಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿ HR ಬಳಿ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ, ಮೇಲ್ ಮಾಡಿದ್ರೆ ಆ HR ಕೂಡ ಸ್ಪಂದಿಸ್ತಿಲ್ಲ. ಈ ಎಲ್ಲ ಒಂದು ಕಾರಣಗಳನ್ನು ನೋಡಿದಂಥ ಹೆಣ್ಣುಮಕ್ಕಳು ತಾವಾಗೆ ಬಹಳಷ್ಟೊಂದು ನೊಂದು ಬೆಂದು ಕೆಲಸವನ್ನು ಮಾಡುವಂಥ ಸಂದರ್ಭಗಳು ಕೂಡ ಅಲ್ಲಿ ಕ್ರಿಯೇಟ್ ಆಗಿತ್ತು. ಯಾಕಂತ ಹೇಳಿದ್ರೆ ಆ ಹೆಣ್ಣು ಮಕ್ಕಳ ಅಸಹಾಯಕತೆ ಅಂತ ಹೇಳಬಹುದು. ಯಾಕಂದರೆ ಬಹಳಷ್ಟೊಂದು ಬಡತನದ ಮಧ್ಯಮ ವರ್ಗದ ಮನೆಗಳಿಂದ ಬಂದಿರ್ತಾರೆ, ಕೆಲಸ ಮಾಡಲೇಬೇಕಾದಂಥ ಸಂದರ್ಭ ಇದ್ದಿರುತ್ತೆ. ಹಾಗಾಗಿ ಹೆಣ್ಮಕ್ಳು ಇದೆಲ್ಲವನ್ನು ಸಹ ಭರಿಸ್ತಾ ಹೋಗ್ತಿದ್ರು. ಆದರೆ ಒಂದು ದಿನ ಒಬ್ಬ ಹೆಣ್ಣುಮಗಳು ಬಹಳಷ್ಟು ಒಂದು ವಿಚಿತ್ರವಾಗಿ ಮನೆಯಲ್ಲಿ ಬಿಹೇವ್ ಮಾಡ್ತಿದ್ಲು. ಅರ್ಲಿ ಮಾರ್ನಿಂಗ್ ಎದ್ದೇಳೋದು, ಸ್ನಾನ ಮಾಡೋಂಥದ್ದು, ನಮಾಜ್ ಮಾಡೋಂಥದ್ದು, ಅಷ್ಟು ಬೆಳಗ್ಗೆ ಊಟವನ್ನು ಮಾಡೋಂಥದ್ದು, ಇದೆಲ್ಲವನ್ನು ನೋಡಿದಂಥ ಪೋಷಕರು ಯಾಕೆ ನನ್ನ ಮಗಳು ಈ ರೀತಿ ಮಾಡ್ತಾ ಇದ್ದಾಳೆ ಅಂಥೇಳಿ ಆಕೆಗೆ ಪ್ರಶ್ನೆಯನ್ನು ಕೇಳಿದಾಗ, ಆಕೆಯ ಗೆಳತಿಗೆ ಕೇಳಿದಾಗ, ಇದು ನಿಮ್ಮ ಮಗಳು ಮಾತ್ರ ಮಾಡ್ತಾ ಇಲ್ಲ, ನಾವು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಇದೇ ರೀತಿ ಆಗ್ತಾ ಇದೆ ಅಂತ ಹೇಳಿದಾಗ ಆ ತಂದೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ನಿಜವಾಗ್ಲೂ ಸಹ ನಾಸಿಕ್ನ ಪೊಲೀಸರಿಗೆ ನಾವು ಸಲ್ಯೂಟ್ ಹೊಡಿಲೇಬೇಕು. ನಾಸಿಕ್ ಪೊಲೀಸರು ಮಾಡಿದಂಥ ಈ ಒಂದು ಕೆಲಸದಿಂದ ನಿಜವಾಗ್ಲೂ ಸಹ ಇವತ್ತು ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವಂತಾಗಿದೆ. ಬನ್ನಿ, ಎಲ್ಲ ಒಂದು ವಿಚಾರಗಳ ಬಗ್ಗೆ, ಎಲ್ಲ ಒಂದು ಸಂಘರ್ಷದ ಬಗ್ಗೆ BJPಯ ಮಾಧ್ಯಮ ಸಲಹಾಗಾರರಾದಂಥ ಅಶ್ವಿನಿ ಶಂಕರ್ ಅವರು ಏನು ಹೇಳ್ತಾರಂತ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಎಲ್ಲ ಒಂದು ಪ್ರಕರಣವನ್ನು ನೋಡಿದಂಥ ಸಂದರ್ಭದಲ್ಲಿ ತಾವು ಈ ಪ್ರಕರಣವನ್ನು ಹೇಗೆ ನೋಡ್ತೀರಿ? ಮೊದಲನೇದಾಗಿ ಇಂತಹ ಪ್ರಕರಣಗಳೇನಿದೆ ಇವುಗಳನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ, ಬಲವಾಗಿ ಖಂಡಿಸ್ತೇನೆ. ಮತ್ತು ಇದೊಂದು ಅಕ್ಷಮ್ಯ ಅಪರಾಧ ಮೇಡಮ್. ಇದು ಮಧ್ಯಮ ವರ್ಗದ, ಬಡ ವರ್ಗದ ಹೆಣ್ಣು ಮಕ್ಕಳು ಚೆನ್ನಾಗಿ ಓದಬೇಕು, ಜೀವನದಲ್ಲಿ ಮುಂದೆ ಬರಬೇಕು, ನಮ್ಮ ತಂದೆ ತಾಯಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಎಷ್ಟೋ ಕನಸುಗಳನ್ನು ಕಟ್ಕೊಂಡು ಮಕ್ಕಳು ಚೆನ್ನಾಗಿ ಓದ್ತಾರೆ, ಆಯಿತಾ. ಚೆನ್ನಾಗಿ ಓದಿ ಒಳ್ಳೊಳ್ಳೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಜಿನಿಯರ್ಸ್ ಆಗಿ ಸೇರಿಕೊಂಡು ಎಷ್ಟು ಅವ್ರ ತಂದೆ ತಾಯಿ ಅವ್ರ ಮೇಲೂ ಇನ್ವೆಸ್ಟ್ ಮಾಡಿರ್ತಾರೆ. ಆ್ಯಂಡ್ ಇವ್ರುಗಳು ಎಷ್ಟು ಕನಸು ಹೊತ್ಕೊಂಡಿರ್ತಾರೆ. ಅಂಥ ಹೆಣ್ಮಕ್ಳನ್ನು ಈ ಉಗ್ರವಾದ ಅನ್ನೋದು ಏನಿದೆ, ಉಗ್ರವಾದ ಅನ್ನೋದು ಈಗ ಬರೀ ನಮಗೆ ಬಾಂಬ್ ಹಾಕೋದು, ಬೆದರಿಕೆ ಹಾಕೋದು, ಬ್ಲಾಸ್ಟ್ ಮಾಡೋದು ಇದಷ್ಟೇ ಅಲ್ಲ ಮೇಡಮ್. ನಾವೀಗ ನೋಡ್ತಾ ಇದ್ದೀವಿ ಸಾಫ್ಟ್ ಟೆರರಿಸಮ್ ಅನ್ನೋದಿದು. ಕಾರ್ಪೊರೇಟ್ ಜಿಹಾದ್ ಈಸ್ ಒನ್ ಆಫ್ ದ ಸಾಫ್ಟ್ ಟೆರರಿಸಮ್. ಅಂದರೆ ಸೈಲೆಂಟಾಗಿ ಯಾರಿಗೂ ಗೊತ್ತಿಲ್ಲದಂಗೆ ಮಾಡೋ ಅಂಥದ್ದು, ಕನ್ವರ್ಷನ್ಸ್ನ ಮಾಡೋ ಅಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇದು ಕೂಡ ಒಂದು ಅದೇ ರೀತಿಯಾದಂತಹ ಒಂದು ಭಯಾನಕವಾದಂತಹ ಸತ್ಯ. ಆ ತಂದೆ ತಾಯಿಗೆ ಯಾವ ರೀತಿ ಅದು ಅವ್ರಿಗೆ ಮಾನಸಿಕವಾಗಿ ಪರಿಣಾಮ ಬೀರಿರ್ಬೋದು. ಅವರ ಹೆಣ್ಣು ಮಗಳು ಬೆಳಿಗ್ಗೆ ಎದ್ದು ನಮಾಜ್ ಮಾಡ್ತಾಳೆ, 4 ಗಂಟೆಗೆ ಬೆಳಿಗ್ಗೆ ಎದ್ದು ಊಟ ಮಾಡ್ತಾಳೆ ಅಂತಂದರೆ, ಮತ್ತು ಹಿಜಾಬ್ ಹಾಕ್ಕೊಂಡು ಬುರ್ಕಾ ಹಾಕ್ಕೋತಾಳೆ ಅಂತಂದರೆ ಇದು ಯಾವ ಮಟ್ಟಕ್ಕೆ ಹೋಗಿದೆ ಮೇಡಮ್. TCS ಅನ್ನೋ ಕಂಪನಿದು ಇದು ಸ್ಯಾಂಪಲ್ ಮಾತ್ರ, ಟ್ರೇಲರ್ ಮಾತ್ರ ಆಚೆ ಬಂದಿದೆ. ಇದು ತುಂಬ ವರ್ಷಗಳಿಂದ ನಡೀತಾ ಇದೆ. ಆದರೆ ಹೆಣ್ಣು ಮಕ್ಕಳು ಹೆದರ್ಕೊಂಡು ಆಚೆ ಬರ್ದಂಗೆ ಹೇಳ್ಕೊಳಕ್ಕಾಗದೇ ಇರೋ ಸಾಕಷ್ಟು ಸೂಯಿಸೈಡ್ ಕೇಸಸ್ನೂ ನಾವು ನೋಡಿದ್ದೀವಿ ಮೇಡಮ್ ಹಿಂದೆ ಎಲ್ಲ. ಆದರೆ ನಾನು ಆ ತಂದೆ ತಾಯಿಗೆ ನಾನು ಎಲ್ಲರ ಪರವಾಗಿ ನಾನು ಅವ್ರನ್ನ ಮೆಚ್ಚುತ್ತೇನೆ ಮತ್ತು ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಯಾಕೆ ಅಂತಂದರೆ ಅವರೊಬ್ಬರು ಆಚೆ ಬಂದಿರೋದಕ್ಕೆ ಈ ಥರ ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರೋ ಅನ್ಯಾಯನ ವಾಯ್ಸ್ ಔಟ್ ಮಾಡೋದಕ್ಕೆ ಒಂದು ವೇದಿಕೆ ಅಂತ ಸಿಕ್ತು. ಮತ್ತು ಮಹಾರಾಷ್ಟ್ರ ಪೊಲೀಸ್ ಅವರು ಅಷ್ಟೇ ತುಂಬ ಮೆಚ್ಚಬೇಕಾಗತ್ತೆ. ನಾವು ನೋಡ್ತೇವೆ ಇವಾಗ ನಮ್ಮ ರಾಜ್ಯದಲ್ಲಿ ನೋಡಿ, ಪೊಲೀಸ್ಗಳಿಗೆ ಎಲ್ಲ ಥರದ ಪವರ್ಸ್ನೂ ಕಿತ್ತು ಸೈಡ್ಗಿಟ್ಟಿದ್ದಾರೆ. ಹಲ್ ಕಿತ್ತ ಹಾವಿದ್ದಂಗೆ ನಮ್ಮ ಕರ್ನಾಟಕ ಪೊಲೀಸವರು. ಆದರೆ ಮಹಾರಾಷ್ಟ್ರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವರು ಸ್ಪಂದಿಸಿ ಆ TCS ಕಂಪನಿನಲ್ಲಿ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಮನ್ಸು ಮಾಡಿದರೆ ಒಳ್ಳೆ ಪೋಸ್ಟ್ಗೆ ಹೋಗ್ಬೋದಿತ್ತೇನೋ. ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕೆಲಸ ಮಾಡಿ 1 ತಿಂಗಳ ಕಾಲ ಎಲ್ಲರ ಚಲನವಲನಗಳನ್ನು ನೋಡಿಕೊಂಡು ವಿತ್ ಪ್ರೂಫ್ ಹಿಡ್ಕೊಂಡಿದ್ದಾರೆ.
ಇದನ್ನು ನಾವು ತುಂಬಾ ಶ್ಲಾಘಿಸ್ಬೇಕು. ಕರ್ನಾಟಕ ರಾಜಕಾರಣಿಗಳು, ಕರ್ನಾಟಕ ಪೊಲೀಸರು ಒಂಚೂರು ಇದನ್ನು ನೋಡಿ ಕಲಿಬೇಕು ಅನ್ಸುತ್ತೆ. ಬಟ್ ಇದು ತುಂಬ ಹೃದಯ ವಿದ್ರಾವಕ ಘಟನೆ ಮೇಡಮ್. ಊಹೆ ಮಾಡೋಕ್ಕೂ ಆಗಲ್ಲ. ನಾನು ಒಂದು ಮಧ್ಯಮ ವರ್ಗದ ಹೆಣ್ಣು, ನನಗೂ 2 ಹೆಣ್ಮಕ್ಳಿದ್ದಾರೆ. ನನ್ನ ಮಗಳು ಈಗ ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಅವಳು ಹೇಳೋದಷ್ಟು ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ಬೇಕಮ್ಮ, ಅಬ್ರಾಡ್ಗೆ ಹೋಗ್ಬೇಕಮ್ಮ, ಹೋಗಿ ಬಂದು ನಮ್ಮ ಭಾರತದಲ್ಲಿ ಸೆಟ್ಲ್ ಆಗಬೇಕಮ್ಮ, ಭಾರತಕ್ಕೋಸ್ಕರ ಮಾಡಬೇಕಮ್ಮ ಅಂತ ಹೇಳ್ತಾ ಇರ್ತಾಳೆ. ಇವಾಗ ನಮಗೂ ಕೂಡ ಭಯ ಸ್ಟಾರ್ಟ್ ಆಗುತ್ತೆ ಮೇಡಮ್. ನಮ್ಮ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕು, ನಾವು ಎಲ್ಲಿ ಓದಿಸ್ಬೇಕು, ನಾವು ಯಾವ ಕಂಪನಿಗೆ ಬಿಡ್ಬೇಕು, ಈ ಥರ ಎಲ್ಲ ಬರುತ್ತೆ ಮೇಡಮ್. ಇತ್ತೀಚೆಗೆ ಕೇರಳ ಸ್ಟೋರಿ 1, 2 ಎಲ್ಲ ಬಂತು. ಆ ಸ್ಟೋರಿಗಳನ್ನು ನೋಡಿದಾಗ ಇದು ಬೇಕಂತಲೇ ಕ್ರಿಯೇಟ್ ಮಾಡಿರೋಂಥದ್ದು. ಈ ಸ್ಟೋರಿಯಲ್ಲಿ ನಡೆದಂಥ ಘಟನೆಗಳು ನೈಜವಾಗಿ ನಡೆದಂಥ ಘಟನೆಗಳಿಗೆ ಸಂಬಂಧನೇ ಇಲ್ಲ ಅಂಥೇಳಿ ಒಂದಷ್ಟು ವಿಚಾರಗಳು, ಮಾತುಕತೆಗಳು ಕೂಡ ಆಯಿತು. ಈ ಪ್ರಕರಣವನ್ನು ನೋಡಿದಾಗ ಎಲ್ಲೋ ಒಂದು ರೀತಿ ಇದು ಅದು ಒಂದೇ ಏನು ಅಂತ ಅನಿಸ್ತಿದೆ. ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಖಂಡಿತ ಇದರಲ್ಲಿ ಅನುಮಾನನೇ ಬೇಡ. ಕೇರಳ ಸ್ಟೋರಿ 1, 2 ಏನಿದೆ, ಮತ್ತು ಕಾಶ್ಮೀರ್ ಫೈಲ್ಸಲ್ಲೂ ನಾವು ಇನ್ನೊಂದು ಥರ ನೋಡಿದ್ವಿ ಆಯಿತಾ. ಇದು ಪ್ರಾಕ್ಟಿಕಲಿ ಸಮಾಜದಲ್ಲಿ ನಡೀತಾ ಇರೋವಂಥದ್ದನ್ನು, ವಾಸ್ತವದ ಸ್ಥಿತಿಗತಿಗಳನ್ನು ಅವ್ರು ತೋರಿಸಿರೋದು. ಅವ್ರು ಏನು ಸಂಕಟ ಪಟ್ಟಿದ್ದಾರೆ, ನೋವು ಪಟ್ಟಿದ್ದಾರೆ, ಅದನ್ನು ತೋರಿಸೋವಂಥದ್ದು. ಇವರು ಅದೇ ನಾನು ಹೇಳ್ತೀನಲ್ಲ, ನಮ್ಮಲ್ಲಿ ಕೆಲವು ಬರೀ ಎಲ್ಲ ವಿಷಯದಲ್ಲೂ ರಾಜಕಾರಣ ಮಾಡಿ ಹೊಲಸು ರಾಜಕಾರಣ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೋಬೇಕು ಅನ್ನೋದಿಲ್ಲ. ಇದು ಸುಳ್ಳು. ಸಮಾಜದಲ್ಲಿ ಒಂದು ಭಯ ಸೃಷ್ಟಿ ಮಾಡೋದಕ್ಕೆ, ಹೆಣ್ಮಕ್ಳು ಓಡಾಡೋಕ್ಕೆ ಭಯ ಪಟ್ಕೊಂಡ್ಬಿಡ್ಬೇಕು, ಆ ರೀತಿ ಮಾಡ್ತಿದ್ದಾರೆ. ಇವತ್ತು ಏನಾಗಿದೆ, ಅದಕ್ಕೆ ಪುರಾವೆ ಸಿಕ್ಕಿಲ್ವಾ ಇವಾಗ ಕಾರ್ಪೊರೇಟ್ ಜಿಹಾದಲ್ಲಿ? ಖಂಡಿತ. ಮತ್ತು ಸಿನಿಮಾ ಆದಮೇಲೂ ಕೂಡ ನಾವು ನೋಡಿದ್ದೇವೆ, ಇಡೀ ಸ್ಕ್ರೀನಲ್ಲಿ ನಾವು ಫುಲ್ ಕೂತ್ಕೊಳ್ಳೋ ಅಷ್ಟು ನಾವು ತಾಳ್ಮೆ ಇಟ್ಕೊಂಡ್ವಿ ಅಂತಂದರೆ ನಿಜವಾದ ವಿಕ್ಟಿಮ್ಸ್ ಮಾತಾಡ್ತಾರೆ. ನಿಜವಾದ ವಿಕ್ಟಿಮ್ಸ್ ತಂದೆ ತಾಯಿ ಮಾತಾಡ್ತಾರೆ. ಕರಳು ಚುರ್ರನತ್ತೆ ಮೇಡಮ್. ಇದು ನಡೀತಿರೋದು ಸತ್ಯ, ನಡೆದಿರೋದು ಸತ್ಯ. ಹಾಗಾಗಿ ಎಲ್ಲ ಈ ಸಮಾಜ ಘಾತಕ ಶಕ್ತಿಗಳು ಇದನ್ನು ಮುಚ್ಚಿಡಬೇಕು, ಬಚ್ಚಿಡಬೇಕು ಅಂತಲೇ ಪ್ರಯತ್ನ ಪಡುತ್ತೆ. ಆದರೆ ಅವ್ರಿಗೆಲ್ಲ ಏನು ಕಾಲ ಉಳ್ಕೊಂಡಿಲ್ಲ. ಏನು ಮಾಡಿದ್ರೂ ಆಚೆ ಬರುತ್ತೆ. ಆ್ಯಂಡ್ ಬಂದಮೇಲೆ ಶಿಕ್ಷೆ ಅಂತೂ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಶಿಕ್ಷೆ ಆಗುತ್ತೆ. IT ಪ್ರೊಫೆಷನ್ ಅಂತ ಹೇಳಿದ್ರೆ ಬಹಳಷ್ಟು ಒಂದು ಕಂಫರ್ಟಬಲ್ ಫೀಲ್ ಮಾಡ್ಕೋತಾರೆ. ಎಲ್ಲ ರೀತಿಯ ಫೆಸಿಲಿಟೀಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಮೇಡಮ್, ಇವತ್ತು ಒಂದು IT ಕಂಪನಿಯಲ್ಲಿ ಸಾವಿರಾರು ಜನ ಹೆಣ್ಣು ಮಕ್ಕಳು ಕೆಲಸ ಮಾಡಿದಾಗ ಅವರೇ ಒಂದು ಯೂನಿಯನ್ ಮಾಡ್ಕೊಂಡಿರ್ತಾರೆ. ಯಾವುದೇ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹರಾಸ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕಮಿಟಿ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೋ ಆ ಕಮಿಟಿ ಅಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ಎಲ್ಲ ಒಂದು ವಿಚಾರಗಳನ್ನು ಚರ್ಚೆ ಮಾಡಿ ಆ್ಯಕ್ಷನ್ ತೆಗೆದುಕೊಳ್ಳೋ ಅಂಥ ಒಂದು ಪ್ರಕ್ರಿಯೆ ಕೂಡ ಇದೆ. ಅದ್ಯಾವುದು ಸಹ ಈ ಒಂದು ಕಂಪ್ನಿಯಲ್ಲಿ ಕಾಣಿಸ್ತಾ ಇಲ್ಲ. ಇದ್ರ ಬಗ್ಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ? ಎಲ್ಲ ಕಂಪನಿಗಳಲ್ಲೂ ಅಷ್ಟೇ ಪಾಶ್ ಅಂತ ನಾವು ಕೇಳಿರ್ತೀವಿ. ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋದು ಒಂದು ಬ್ಲಾಕ್ ಇರುತ್ತೆ, ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆದರೆ ಇದನ್ನು ಮ್ಯಾನೇಜ್ ಮಾಡೋವಂಥವ್ರು HR ಆಗಿರ್ತಾರೆ ಆಯಿತಾ. ಇಲ್ಲಿ ಈ ಕಂಪನಿನಲ್ಲಿ HR ಅನ್ನೋ ಮಹಿಳೆ ನಿದಾ ಖಾನೇನೆ ಮೇನ್ ಕಲ್ಪ್ರಿಟ್. ಇಲ್ಲಿ ಎಲ್ಲರ ಹಿಂದೆ ಇರೋವಂಥ ಮಾಸ್ಟರ್ ಮೈಂಡೇ ಅವಳು. ಇನ್ನು ಆ ಹೆಣ್ಣು ಯಾವ ರೀತಿ ಈ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಡ್ತಾಳೆ ಮೇಡಮ್? ಸೊ ಇದನ್ನು ಇನ್ನೂ ಸ್ಟ್ರಿಂಜೆಂಟಾಗಿ ಮಾಡಬೇಕು. ಮತ್ತು ಇಷ್ಟು ದೊಡ್ಡ ಕಂಪನಿ, ರತನ್ ಟಾಟಾ ಅವರ ಕನಸಿನ ಕೂಸು ಮೇಡಮ್ ಇವೆಲ್ಲನೂ. ಅವರು ಜಸ್ಟ್ ಈಗ ತಾನೇ ತೀರ್ಕೊಂಡಿದ್ದಾರೆ, ಸ್ವಲ್ಪ ತಿಂಗಳುಗಳಾಗಿದೆ. ಇಂತಹ ಒಂದು ಅವ್ರು ಬದುಕಿದ್ದಿದ್ರೆ ಮೇಡಮ್ ನಿಜವಾಗ್ಲೂ ಹಾರ್ಟ್ ಅಟ್ಯಾಕಾಗೆ ಹೋಗ್ಬಿಡ್ತಿದ್ರು ಅನಿಸುತ್ತೆ. ಅಂಥ ಅವರ ಕಂಪನಿಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ದರೆ ಮ್ಯಾನೇಜರು, ಜನರಲ್ ಮ್ಯಾನೇಜರು, ಮ್ಯಾನೇಜಿಂಗ್ ಡೈರೆಕ್ಟರ್ಸು, CEO, CAO ಯಾರೂ ಇಲ್ವಾ ಮೇಡಮ್? ಸೊ ತುಂಬಾ ಇದು ನೋಡ್ತಾ ಇದ್ರೆ ಒಂದು ದೊಡ್ಡ ಮಾಫಿಯಾ ಜಾಲ ಅಂತಲೇ ಅನಿಸುತ್ತೆ. ಆ್ಯಂಡ್ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಇದು ಅಂತ ಅನಿಸುತ್ತೆ. ಸೊ ಪಾಶ್ ಅನ್ನೋದು ತುಂಬ ಒಂಥರ ಭದ್ರವಾದಂತಹ ಕಾನೂನು ಮೇಡಮ್. ಅದನ್ನು ಕೂಡ ಗಾಳಿಗೆ ತೂರಿ ಅದ್ರ ಭಯಾನೂ ಇಲ್ದಂಗೆ ಇವ್ರು ಮಾಡಿದ್ದಾರೆ ಅಂತಂದರೆ ಇನ್ನು ಇಷ್ಟು ದಿನ ಏನೋ ನಡೆದು ಹೋಯಿತು. ಆದರೆ ಈಗ ಇದೆಯಲ್ಲ, ಇನ್ನು ಮುಂದೆ ಇದೆಯಲ್ಲ ಫೇಸ್ ಮಾಡಬೇಕಾದ್ರೆ. ಯಾಕೆಂದರೆ ಈಗ BNS ಇರೋದು, ಭಾರತೀಯ ನ್ಯಾಯ ಸಂಹಿತೆ ಇರೋದು. ಈ ಥರ ಅಪರಾಧಗಳಿಗೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿರೋ ಸರ್ಕಾರ ತುಂಬಾ ಪ್ರಬಲವಾದಂತಹ ಕಾನೂನು ತೊಗೊಂಬಂದಿದೆ. ಸೊ ಇನ್ಮೇಲೆ ಯಾರೂ ಬಚಾವಾಗೋಕ್ಕೆ ಆಗಲ್ಲ. ಯಾರ್ಯಾರು ಆಚೆ ಬರ್ತಾರೆ, ಯಾರ್ಯಾರ ಹೆಸರುಗಳು ಆಚೆ ಬರುತ್ತೆ, ಅವರೆಲ್ರಿಗೂ ಮೇಡಮ್ ನರಕ ಅನ್ನೋದೇ. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳ ಜೀವನ, ಧರ್ಮ ಮೇಡಮ್. ಏನು ಮೇಡಮ್, ಬ್ರಾಹ್ಮಿನ್ಸ್ ಮಕ್ಕಳು, ಆ ಮಕ್ಕಳಿಗೆ ಚಿಕನ್ ತಿನ್ನಬೇಕು, ಅದು ತಿನ್ನಬೇಕು, ಬೀಫ್ ತಿನ್ನಬೇಕು ಅಂತೆಲ್ಲ ಮಾಡಿದಾರಲ್ಲ ಇವರು. ನಾನು ಒಂದು ಮಾತು ಕೇಳ್ತೀನಿ, ಇದೇ ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಹಿಂದೂಗಳೇನಾದರೂ ಈ ಥರ ಮಾಡಿಬಿಟ್ಟು ನೀನು ಪೋರ್ಕ್ ತಿನ್ನಬೇಕು ಅಂತಂದರೆ ಏನು ಮಾಡ್ತಾರೆ ಮ್ಯಾಮ್? ಮುಸಲ್ಮಾನರು ಸುಮ್ಮನಿರ್ತಾರಾ? ಸುಮ್ಮನಿರ್ತಾರಾ? ಇಲ್ಲ ಎಲ್ಲಾದರೂ ನೀವು ಉಲ್ಟಾ ಮುಸಲ್ಮಾನ್ ಹೆಣ್ಣುಮಕ್ಕಳಿಗೆ ಹಿಂದೂಗಳಿಂದ ಏನಾದರೂ ಈ ರೀತಿ ಯಾವತ್ತಾದರೂ ಭಾರತದಲ್ಲಾಗಲಿ, ಪ್ರಪಂಚದಲ್ಲಿ ಎಲ್ಲಾದರೂ ಆಗಲಿ, ಇತಿಹಾಸದಲ್ಲಾಗಲಿ, ಈಗ ಪ್ರಸ್ತುತದಲ್ಲಾಗಲಿ ಎಲ್ಲಾದರೂ ಈ ರೀತಿ ಘಟನೆಗಳು ನಡೆಯುತ್ತಾ? ಇಲ್ಲ.
ಸೊ ಇಂತಹ ಟೈಮಲ್ಲಿ ದ ಸೋ ಕಾಲ್ಡ್ ಹೇಳ್ತಾರಲ್ಲ ಧರ್ಮ ಅಂತ ತರ್ತಾರೆ. ಏನು ಮಾಡ್ತಾ ಇದ್ದಾರೆ, ಅವ್ರ ಉಸಿರೆಲ್ಲಿದೆ ಈಗ? ಮಾತಾಡಿ ಬನ್ನಿ ಆಚೆ, ಬಿಲದಲ್ಲಿಂದ ಬಂದು ಆಚೆ ಬಂದು ಮಾತಾಡಿ, ಈ ಹೆಣ್ಣು ಮಕ್ಳಿಗೆ ನ್ಯಾಯ ಕೊಡ್ಸಕ್ಕೆ ಮಾತಾಡಿ, ನೋಡೋಣ ಏನು ಮಾತಾಡ್ತೀರಿ ಅಂತ. ನಾಚಿಕೆಗೇಡು, ಶೇಮ್ ಆನ್ ಯು. ನಮಗೆ ಕಾಣಿಸಿದೀಗ ಇದೊಂದು ಪ್ರಕರಣ. ಈ ಥರದ ಪ್ರಕರಣ ದೇಶಾದ್ಯಂತ ಎಷ್ಟಿದೆಯೋ ಆ ದೇವರಿಗೆ ಗೊತ್ತಂತಲೇ ಹೇಳಬಹುದು. ಇದ್ರ ಬಗ್ಗೆ ಮೇಡಮ್ ಇನ್ನೂ ಈ ರೀತಿ ಇದನ್ನ ಹುಡುಕ್ದ ಹೋದಾಗೆ, ಜೊತೆಗೆ ಇದನ್ನು ನಾವು ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಯಾವ ರೀತಿ ಮುಂದಕ್ಕೆ ಪೊಲೀಸ್ ಆಗ್ಬೋದು ಅಥವಾ ಸರ್ಕಾರಗಳಾಗ್ಬೋದು ಎಚ್ಚೆತ್ಕೊಳ್ಬೇಕು ಅಂತ ತಾವು ಹೇಳ್ತೀರಿ? ಮೇಡಮ್, ಹೆಣ್ಮಕ್ಳು ಮೊದಲನೇದಾಗಿ ಹೆದರೋದನ್ನು ಬಿಡಬೇಕು. ಅವ್ರಿಗೆ ಏನು ಅನ್ಯಾಯ ಆಗ್ತಾ ಇದೆ ಇಮ್ಮಿಡಿಯೇಟ್ ಬರಬೇಕು, ಆಚೆ ಬಂದು ವಾಯ್ಸ್ ಔಟ್ ಮಾಡಬೇಕು. ಯಾಕೆ ಅಂತಂದರೆ ಇವತ್ತು ಅವ್ರಿಗಾಗತ್ತೆ, ನಾಳೆ ಇನ್ನೊಂದು ಹೆಣ್ಮಗಳಿಗಾಗತ್ತೆ. ಆ್ಯಂಡ್ ಇವ್ರು ಎಷ್ಟು ದಿನ ಅಂತ ತಡ್ಕೋತಾರೆ ಇದನ್ನೆಲ್ಲ, ಇವ್ರು ತಪ್ಪಿಲ್ಲದೆ ಇದ್ಮೇಲೆ. ಸೊ ಹೆದರಬಾರ್ದು. ಯಾಕೆ ಅಂದರೆ ಈಗಿರೋವಂತಹ ಕಾನೂನು ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳ ಪರವಾಗಿರೋವಂಥ ಕಾನೂನು. ನಾವೀಗ ವಿಮೆನ್ ಎಂಪವರ್ಮೆಂಟು, ವಿಮೆನ್ ಲೆಡ್ ಲೀಡರ್ಶಿಪ್ಪಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಸೊ ಈ ಥರ ಹೆಣ್ಣು ಮಕ್ಕಳು ಆಚೆ ಬಂದು ವಾಯ್ಸ್ ಔಟ್ ಮಾಡಿ, ಆಯಿತಾ, ಇಂಥವ್ರಿಗೆ ಏನು ಶಿಕ್ಷೆ ಕೊಡಿಸ್ಬೇಕು ಅದನ್ನು ಕೊಡಿಸ್ಬೇಕು. ನ್ಯಾಯ ಅವ್ರ ಪರ ಇರುತ್ತೆ. ಈ ನೆಲದ ಕಾನೂನು ಹೆಣ್ಣು ಮಕ್ಕಳ ಪರವಾಗಿದೆ. ನಾವೆಲ್ಲರೂ ಅವ್ರ ಪರವಾಗಿದ್ದೀವಿ. ಯಾವುದೇ ರೀತಿ ಭಯ ಪಡೋದು ಬೇಡ, ಆತಂಕ ಬೇಡ. ಫಸ್ಟ್ ಟೈಮೇ ಅವ್ರು ಏನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಒಂದು ಈ ಥರ ಮಾಡ್ತೀವಿ ಅಂತ ಹೆದರಿಸ್ತಾರಲ್ಲ, ಅವಾಗಲೇ ಆಚೆ ಬಂದು ವಾಯ್ಸ್ ಔಟ್ ಮಾಡಬೇಕಾಗತ್ತೆ ಮೇಡಮ್. ಹೆದರಬಾರ್ದು. ಹೆಣ್ಮಕ್ಳು ಹೆದರ್ದಂಗೆಲ್ಲ ಹೆದರಿಸ್ತಾನೆ ಇರ್ತಾರೆ ಮೇಡಮ್, ಹೆದರಬಾರ್ದು. ಈ ಥರದ ಪ್ರಕರಣಗಳು ಮತ್ತೆ ಮತ್ತೆ ಹೆಚ್ಚಾಗಬಾರ್ದು ಅಂತ ಹೇಳಿದ್ರೆ ಇನ್ನೂ ಸ್ಟ್ರಾಂಗ್ ಆದಂಥ ಯಾವ ರೀತಿಯ ಒಂದು ಆ್ಯಕ್ಟ್ ಬರಬೇಕು ಅಂತ ತಾವು ಹೇಳ್ತೀರಿ? ಇಲ್ಲ, ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನು ಕಾಪಾಡಲಿಕ್ಕೆ ನಾವಿನ್ನೂ ಸ್ಟ್ರಿಂಜೆಂಟ್ ಆಗಿರೋವಂತಹ ಕಾನೂನು ತರಬೇಕಾಗಿದೆ ಅನಿಸುತ್ತೆ. ಯಾಕೆಂದರೆ ನೋಡಿ, ನಾವೇನು ಅಂದ್ಕೊಳ್ತೀವಿ, ಭಾರತ ಸೆಕ್ಯುಲರು, ನಮ್ಮ ಮಕ್ಕಳು ಎಲ್ಲ ಧರ್ಮದವರು ಒಂದು, ಆಯಿತಾ, ಎಲ್ಲ ಸಹಬಾಳ್ವೆನಲ್ಲಿ ಬಾಳಬೇಕು ಅಂತ ನಾವು ಅಂದ್ಕೊಂಡು ನಮ್ಮ ಮಕ್ಕಳನ್ನ ಫ್ರೀಯಾಗಿ ಎಲ್ಲ ಕಡೆ ಬಿಡ್ತೀವಿ. ಆದರೆ ನಮ್ಮ ಧರ್ಮದ ಮಕ್ಕಳು ಎಷ್ಟು ಅಮಾಯಕರಾಗಿ ನಾವು ಹೇಳಿದ್ದನ್ನು ಕೇಳಿ ಸಮಾಜದಲ್ಲಿ ಓದ್ಕೊಂಡು ಪ್ರತಿಷ್ಠೆಗೆ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾರೆ, ಮಾನ ಮರ್ಯಾದೆ ಭಯ ಭಕ್ತಿ ಅಂತ. ಆದರೆ ನೋಡಿ, ಆ ಕಡೆ ಇರುವಂತಹ ಬೇರೆ ಧರ್ಮದ ಮಕ್ಕಳು ನೋಡಿ ಯಾವ ರೀತಿ ತಯಾರಾಗಿ ಸಮಾಜಘಾತಕ ಶಕ್ತಿಗಳಾಗ್ತಾ ಇದ್ದಾರೆ. ಸೊ ಹಾಗಾಗಿ ಇದೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ವಿ ಅಂತಂದರೆ ಬರುವಂಥ ದಿನಗಳಲ್ಲಿ ಇಮಿಡಿಯೇಟಾಗಿ ಧರ್ಮ ಆಧಾರಿತವಾಗಿಯೂ ಕೂಡ ನಮ್ಮ ಮಕ್ಕಳ, ಹಿಂದೂ ಮಕ್ಕಳ ಸೇಫ್ಟಿಗೆ, ಈಗ ಮುಸಲ್ಮಾನರಿಗೆ ಟ್ರಿಪಲ್ ತಲಾಕ್ ಅಬ್ರೋಗೇಷನ್ ಹೆಂಗೆ ತೊಗೊಂಬಂದರು ಮೋದಿಜಿಯವರು, ಅದೇ ಥರ ಹೆಣ್ಣು ಮಕ್ಕಳ ರಕ್ಷಣೆಗೂ ಕೂಡ ನಾವೇನಾದರೂ ಮಾಡಬೇಕಾಗಿದೆ. ಸೊ ಅತ್ಯಂತ ಶೀಘ್ರದಲ್ಲೇ ತುರ್ತಾಗಿ ನಾವು ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಇವತ್ತು TCS ದಾಚೆ ಬಂತು. ಸಾವಿರಾರು ಸಾಫ್ಟ್ವೇರ್ ಕಾರ್ಪೊರೇಟ್ ಕಂಪನೀಸ್ ಇದೆ. ಬೆಂಗಳೂರಲ್ಲೇ ಸಾವಿರಾರು ಕಂಪ್ನಿಗಳಿದೆ. ಸೊ ಎಲ್ಲೆಲ್ಲಿ ಅಂತ ಹೋಗಿ ನೋಡ್ತೀರಿ ಏನೇನು ಅಂತ. ಸೊ ಮಕ್ಕಳು ಆಚೆ ಬಂದಾಗ ಇಮ್ಮಿಡಿಯೇಟ್ ಕಾನೂನು ಕ್ರಮ, ಅದು ಅತಿ ಕಠಿಣ ಶಿಕ್ಷೆ ಆಗೋವಂಗೆ ಕಾನೂನು ಬರಬೇಕು ಮೇಡಮ್, ತೊಗೊಂಡು ಬರಬೇಕು. ಕೇಂದ್ರ ಸರ್ಕಾರದಲ್ಲೂ ತರಬೇಕು, ರಾಜ್ಯ ಸರ್ಕಾರದಲ್ಲೂ ತರಬೇಕು. ಇದೇ ನಿನ್ನೆ ಮೊನ್ನೆ ಬಂದಿದ್ದಲ್ಲ. ಸೊ ಇದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇಲ್ಲ, ನಾವು ಎಚ್ಚೆತ್ಕೊಳ್ತಾ ಇಲ್ಲ ಮೇಡಮ್. ಇದು ಪಕ್ಷಗಳು ಬಿಟ್ಬಿಡಿ, ರಾಜಕಾರಣ ಬೇಡ. ಇಂಥ ವಿಷಯಗಳಲ್ಲಿ ಪಾರ್ಟಿಗಳನ್ನು ತರೋವಂಥದ್ದು ಬೇಡ ಮೇಡಮ್. ಇದು ನಮ್ಮ ಧರ್ಮದ ಮಕ್ಕಳನ್ನು, ನಮ್ಮ ದೇಶವನ್ನು ಸುರಕ್ಷಿತವಾಗಿ ಇಟ್ಕೋಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂದಾಗ ಎಲ್ಲರೂ ಒಗ್ಗಟ್ಟಾಗಿ, ಕಾಂಗ್ರೆಸ್ಸು, JDS, BJP ಬೇಡ ಮೇಡಮ್. ಇದೆಲ್ಲನೂ ನಮ್ಮ ಧರ್ಮದ ಮಕ್ಕಳನ್ನು ನಾವು ಕಾಪಾಡ್ಕೋಬೇಕು ಅಂತ ಒಟ್ಟಿಗೆ ಬರಬೇಕಾಗತ್ತೆ, ಆಯಿತಾ. ಇಲ್ಲಿ ಯಾರೂ ಒಂಥರ ಎಲ್ಲರಿಗೂ ಬೇಕಾಗಿರೋವಂಥದ್ದು. ನಾವು ಇವಾಗ ಒಂದು ಹೆಲ್ತ್ ಅಂತ ಹೇಳಿದ್ರೆ ಹೆಂಗೆ ಡಿಫೈನ್ ಮಾಡ್ತೀರಿ ನೀವು? ಒಬ್ಬರು ಹೆಲ್ತ್ ಅಂದರೆ ಬರೀ ನಾನು ಫಿಸಿಕಲಿ ನಾನು ಚೆನ್ನಾಗಿದ್ದೀನಿ ಅಂತಲ್ಲ. ಫಿಸಿಕಲಿ ಚೆನ್ನಾಗಿದ್ದೀನಿ, ಎಮೋಷ್ನಲಿ ಚೆನ್ನಾಗಿದ್ದೀನಿ, ಮೆಂಟಲಿ ಚೆನ್ನಾಗಿದ್ದೀನಿ, ಮತ್ತು ಸೋಷಿಯಲಿ ಚೆನ್ನಾಗಿದ್ದೀನಿ. ಯಾವಾಗ ನನ್ನ ಸಮಾಜ ಹೆಲ್ದಿಯಾಗಿರುತ್ತೋ ಆವಾಗಲೇ ನಾನು ಚೆನ್ನಾಗಿರೋಕ್ಕಾಗೋದು, ನಮ್ಮ ಹೆಲ್ತ್ ಚೆನ್ನಾಗಿರೋಕ್ಕಾಗೋದು. ಸೊ ಈ ಸಮಾಜನೇ ಕೊಳೆತು ನಾರ್ತಾ ಇದ್ದರೆ ಈ ಥರ ಯಾರೂ ಈ ಸಮಾಜದಲ್ಲಿ ಹೆಲ್ದಿಯಾಗಿರೋಕ್ಕಾಗಲ್ಲ. ಹಾಗಾಗಿ ನಾವು ವಾಯ್ಸ್ ಔಟ್ ಮಾಡಲೇಬೇಕು. ಈ ಹೆಣ್ಣು ಮಕ್ಕಳ ಪರವಾಗಿ ನಾವು ದನಿ ಎತ್ತಲೇಬೇಕು. ಅವರಿಗೆ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಆಗಿ ನಾವು ನಿಲ್ಲಬೇಕಾಗತ್ತೆ ಇವತ್ತು. ಮತ್ತು ಎಲ್ಲೆಲ್ಲಿ ಈ ರೀತಿ ನಡೀತಾ ಇದೆ, ಧೈರ್ಯವಾಗಿ ನಿಮ್ಮ ವಾಹಿನಿ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ಆಚೆ ಬನ್ನಿ, ಹೆದರಬೇಡಿ. ಕಾನೂನಿದೆ, ಕ್ರಮಗಳು ತಗೋತೀವಿ, ಕಠಿಣ ಉಗ್ರ ಶಿಕ್ಷೆ ಆಗುತ್ತೆ. ಹೆದರಬೇಡಿ ಮಕ್ಕಳೇ, ಆಚೆ ಬನ್ನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, TCS ಕಂಪನಿ ಒಂದಲ್ಲ, ಸಾಕಷ್ಟು ಕಂಪನಿಗಳು ಇವತ್ತಿನ ದಿನದಲ್ಲಿ ಸಾಕಷ್ಟು ಒಂದು ಸಮಸ್ಯೆಗಳನ್ನು ಹುಟ್ಟಾಕ್ತಾ ಇದೆ, ಜೊತೆಗೆ ಸೊಲ್ಯೂಷನ್ಸ್ ಕೂಡ ಹುಡುಕಿಟ್ಟಿದೆ. ಈ ರೀತಿಯ ಒಂದು TCS ಕಂಪನಿಯಲ್ಲಿ ಆದಂಥ ಘಟನೆ ಬೇರೆ ಯಾವುದೇ ಕಂಪನಿಗಳಲ್ಲಿ ಆಗಬಾರ್ದು. ಹೆಣ್ಣು ಮಕ್ಕಳಿಗೆ ಬಲವಂತವಾಗಿ ಆಸೆ ಆಮಿಷಗಳನ್ನು ತೋರಿಸಿ ಎದುರಿಸಿ ಒಂದು ವೇಳೆ
ಜಿಹಾದ್ ಮಾಡ್ಕೊಳ್ಳಿ, ಮತಾಂತರ ಮಾಡಿ ಅಂತ ಹೇಳಿ ಏರಿಕೆಯನ್ನು ಏರಿದಂಥ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಧೈರ್ಯಗುಂದದೆ ದಯವಿಟ್ಟು ಮುಂದೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಆಗ್ಬೋದು ಅಥವಾ ಮನೆಗಳಲ್ಲಿ ಬಂದು ಚರ್ಚೆಗಳನ್ನು ಮಾಡಿ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳೋದೇ ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ. ಕ್ಯಾಮ್ರಾಮನ್ ರಕ್ಷಿತ್ ಜೊತೆ ಅನಿತಾ ಗೌಡ, ನಮಸ್ಕಾರ.